ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ನೀನಾದನೆ ಎಪಿಸೋಡಲ್ಲಿ ಏನಾಗುತ್ತೆ ಅಪ್ಪ ಅಂತಂದರೆ, ವೇದ ಮತ್ತು ಅವ್ರ ಅಕ್ಕ ದೇವಸ್ಥಾನಕ್ಕೆ ಬಂದಿರ್ತಾರೆ. ವೇದ ದೇವ್ರ ಹತ್ರ ಬಿಟ್ಕೋತಾಳೆ, ದೇವರೇ ಯಾಕೆ ನನಗೆ ಈ ಥರ ಆಗ್ತಾಯಿದೆ, ನನಗೆ ಅವ್ನು ಕಂಡ್ರೆ ಆಗಲ್ಲ, ಈಗ ಅವ್ನ ಕೈ ಕೆಳಗಡೆ ಕೆಲಸ ಮಾಡಬೇಕು, ಹೇಗಾಗುತ್ತೋ ಏನೋ, ಅವ್ನು ಎದುರು ಸಿಕ್ಕರೆ ಜಗಳನೇ ಆಗ್ತಿರುತ್ತೆ, ನೀನೇ ನನ್ನನ್ನು ಕಾಪಾಡಬೇಕಪ್ಪ ದೇವರೇ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇರ್ತಾಳೆ. ಈ ಕಡೆ ದೇವಕಿ ವೇದ ಅವ್ರ ಅಮ್ಮಂಗೆ ಬೈತಾ ಇರ್ತಾಳೆ, ನಿನ್ನ ಮಗಳಿಂದ ಆಗೋ ತೊಂದರೆ ಒಂದೆರಡಲ್ಲ, ಎಲ್ಲನೂ ನಮ್ಮ ತಲೆ ತಂದು ಕಟ್ತಾಳೆ ಅಂತ. ಆವಾಗ ವೇದ ಅವ್ರ ಅಮ್ಮ ಏನಾಯಿತು, ನನ್ನ ಮಗಳು ನಿಮ್ಗೇನು ಮಾಡಿದ್ರು ಅಂತ ಕೇಳಿದಾಗ, ಇವಾಗ ನನ್ನ ಮಗಳನ್ನ ಹೊರಗಡೆ ಕರ್ಕೊಂಡು ಹೋಗಿದ್ದಾಳೆ, ಅವಳು ತುಂಬ ಮುಗ್ದೆ, ಅವಳನ್ನ ಕರ್ಕೊಂಡೋಗಿ ಅವಳಿಗೇನಾದರೂ ಹೆಚ್ಚು ಕಮ್ಮಿ ಆದರೆ, ಅವಳ ಜೀವನ ಹಾಳಾದರೆ ನಾನಂತೂ ಸುಮ್ಮನಿರುವುದಿಲ್ಲ ಅಂತ ದೇವಕಿ ಹೇಳ್ತಾಳೆ. ವೇದಾಳನ ಮೊದಲು ಇಲ್ಲಿಂದ ಸಾಗಾಕು, ಹಾಗೆ ನನ್ನ ಬಡ್ಡಿ ಹಣ ತಿಂಗಳ 10,000 ರೂಪಾಯಿ ನನಗೆ ಬರೋ ಹಾಗೆ ಮಾಡುವಂತ ಅವರಿಬ್ಬರಿಗೂ ಆವಾಜ್ ಹಾಕ್ತಾಳೆ ದೇವಕಿ. ವೇದ ಸಪ್ಪೆ ಮುಖ ಹಾಕೊಂಡಿರೋದನ್ನ ನೋಡಿ ಅವರ ಅಕ್ಕ, ಯಾಕೆ ವೇದ ಹೀಗಿದೆಯಾ, ಹೆಣ್ಮಕ್ಳು ಈ ಥರ ಮುಖ ಹಾಕ್ಕೊಂಡಿದ್ರೆ ಒಳ್ಳೇದಲ್ಲ ಅಂದಾಗ, ಇನ್ನೇನು ಮಾಡೋದಕ್ಕ, ಈ ಥರ ಪರಿಸ್ಥಿತಿ ಇದೆ, ಅವ್ನ ಕೈ ಕೆಳಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ಆದರೆ ನನ್ನನ್ನೇ ನಂಬ್ಕೊಂಡು ನಮ್ಮ ಮನೇಲಿ 3 ಜೀವ ಇದೆ, ಅನಿವಾರ್ಯ ಪರಿಸ್ಥಿತಿ ಇದೆ ಅಂದಾಗ ವೇದ ಅವರ ಅಕ್ಕ ಸಮಾಧಾನ ಮಾಡ್ಕೊ, ಏನೋ ಒಂದು ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ವಿಕ್ರಮ್ ಎದುರಿಗೆ ಬರ್ತಾ ಇರ್ತಾನೆ, ಆದರೆ ಅವರಿಬ್ಬರು ಒಬ್ರನ್ನೊಬ್ರು ನೋಡಲ್ಲ, ಒಬ್ರು ಮುಂದೆ ಒಬ್ಬರು ಪಾಸ್ ಆಗ್ತಾರೆ. ವೇದ ಹೀಗೆ ದೇವಸ್ಥಾನ ಸುತ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಮದುವೆ ನಡೀತಾ ಇರುತ್ತೆ. ವೇದ ಅವ್ರ ಅಕ್ಕ, ನೋಡು ಅಲ್ಲಿ ಮದುಮಗಳು ಎಷ್ಟು ಚೆನ್ನಾಗಿದ್ದಾಳ ಅಂತ ನೋಡಿದಾಗ ಇಬ್ಬರು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆವಾಗ ಅಲ್ಲಿ ಪುರೋಹಿತರು ಹೇಳ್ತಾರೆ ಮದುಮಕ್ಕಳಿಗೆ, 7 ಹೆಜ್ಜೆ ಸುತ್ತಿರಬೇಕು, ಅದರ ಮೊದಲನೇ ಹೆಜ್ಜೆ ಏನಂದರೆ ಜೀವನ ಪರ್ಯಂತ ನಾವಿಬ್ಬರು ಜೊತೆಯಾಗೇ ಇರ್ತೀವಿ ಅನ್ನೋ ಒಂದು ಮಾತಿನ ಮೂಲಕ ನೀವು ಬದ್ಧರಾಗಿರಬೇಕು, ಈಗ ಒಂದು ಸುತ್ತಿರ್ಗಿ ಅಂತ ಹೇಳ್ತಾರೆ. ಆವಾಗ ವೇದ ಇದನ್ನು ಕೇಳಿಸ್ಕೊಂಡು ನಿನ್ನೆ ವಿಕ್ರಮ್ ಅವಳಿಗೆ ಮಾಡಿರೋದನ್ನ ನೆನ್ಪು ಮಾಡ್ಕೊತಾ ಇರ್ತಾಳೆ. ವಿಕ್ರಮ್ ಅವಳನ್ನ ಕೈ ಹಿಡಿದುಕೊಂಡು ಅಗ್ನಿ ಸುತ್ತಿ ಯಾವಾಗಲೂ ನಾನು ನಿನ್ನ ಜೊತೆ ಇರ್ತೀನಿ ಅನ್ನೋದನ್ನ ಹೇಳಿರ್ತಾನೆ ವಿಕ್ರಮ್, ಅದನ್ನು ನೆನ್ಪು ಮಾಡ್ಕೊತಾಳೆ ವೇದ. ಹೀಗೆ ಪ್ರತಿಯೊಂದು ಸುತ್ತು ಹೆಜ್ಜೆಗೂ ಪುರೋಹಿತರು ಅರ್ಥ ಹೇಳ್ತಿರ್ಬೇಕಾದ್ರೆ ವೇದಾಳಿಗೆ ವಿಕ್ರಮ್ ಅವಳಿಗೆ ಹೇಳಿರೋದೇ ಮಾತೇ ನೆನಪಾಗುತ್ತೆ, ಅವಳ ಕೈ ಹಿಡ್ಕೊಂಡು ಅಗ್ನಿ ಸುತ್ತಿರೋದೇ ನೆನಪಾಗ್ತಾ ಇರುತ್ತೆ. ಅಕ್ಕ, ಇದೇ ಮಾತನ್ನು ಅವತ್ತು ವಿಕ್ರಮ್ ನನ್ನ ಕೈ ಹಿಡ್ಕೊಂಡು ಅಗ್ನಿ ಸುತ್ತುತ್ತಾ ಹೇಳಿದ್ದು ಅಂತ ವೇದ ಹೇಳಿದಾಗ ಅವ್ರ ಅಕ್ಕ ಬೈತಾರೆ, ಸುಮ್ಮನಿರು ವೇದ, ಅವನೇನೋ ಕುಡ್ಕೊಂಡು ಆ ಥರ ಹೇಳಿದ್ರೆ, ಇಲ್ಲಿ ನಡೀತಿರೋದು ಮದುವೆ, ಅವನೇನೋ ಕುಡ್ಕೊಂಡು ಹೇಳಿದ್ರೆ ನೀ ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೋತಿ ಅಂತ ವೇದ ಅವ್ರ ಅಕ್ಕ ಹೇಳ್ತಾರೆ. ಈ ಕಡೆ ವಿಕ್ರಮ್ ಕಳಶ ಸ್ನಾನ ಮಾಡಿಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರೆ. ವೇದ ಮತ್ತು ಅವ್ರ ಅಕ್ಕನೂ ಸಹ ಆ ದೇವಸ್ಥಾನಕ್ಕೆ ಬರ್ತಾರೆ, ಆದರೆ ಒಬ್ರಿಗೊಬ್ರು ನೋಡಲ್ಲ, ದೇವರಿಗೆ ಕೈ ಮುಗಿದು ನಿಂತ್ಕೊಂಡಿರ್ತಾರೆ. ಪ್ರಸಾದ ಮತ್ತು ಆ ಮಂಗಳಾರತಿನ ತೊಗೊಳ್ಬೇಕಾದ್ರೂ ಒಬ್ರಿಗೊಬ್ರು ನೋಡಲ್ಲ. ವಿಕ್ರಮ್ ಸೀದಾ ಮಂಗಳಾರತಿ ತೊಗೊಂಡು ಬೇರೆ ಕಡೆ ಹೋಗ್ತಾನೆ. ವೇದ ಮತ್ತು ಅವ್ರ ಅಕ್ಕ ವಾಪಸ್ ಹೋಗ್ತಾರೆ. ವಿಕ್ರಮ್ ಫ್ರೆಂಡ್ಸ್ ಹೇಳ್ತಾರೆ, ಇವಾಗ ಹೊರಗಡೆದೆಲ್ಲ ಆಯ್ತಲ್ಲ, ದೇವಸ್ಥಾನದೊಳಗೆ ಹೋಗಿ 3 ಸುತ್ತಾಕಿ ಬಾ ಅಂತ ಹೇಳ್ತಾರೆ. ಆವಾಗ ವಿಕ್ರಮ್, ನಾನು ಇಲ್ಲಿ ಬಂದಿರೋದೇ ಹೆಚ್ಚು, ಇನ್ನೇನು ದೇವಸ್ಥಾನದ ಒಳಗೆ ಹೋಗಿ 3 ಸುತ್ತಾಕ್ಬೇಕಾ, ನನ್ನ ಕೈಲಾಗಲ್ಲ ಅಂದಾಗ, ಹೋಗೋ ಮರೆ ನೀನು ಹೋಗು ಅಂತ ಒತ್ತಾಯ ಮಾಡಿ ಕಳಿಸ್ತಾರೆ. ಅಷ್ಟರಲ್ಲಿ ಒಬ್ಬಳು ಹೂ ಮಾರೋಳು, ಅಣ್ಣ ಹೂ ತೊಗೊಳ್ಳಿ ಅಂತಾರೆ. ಆವಾಗ ಏನಮ್ಮ ನಿನ್ನ ಸಮಸ್ಯೆ ಅಂತ ವಿಕ್ರಮ್ ಕೇಳ್ತಾನೆ. ಸಮಸ್ಯೆ ಅಲ್ಲ ಅಣ್ಣ, ಅಮ್ಮನವರ ಗುಡಿಗೆ ಹೋಗ್ತಾ ಇದ್ದೀರಾ, ಹೂ ಹಣ್ಣು ಕುಂಕುಮ ಅರಿಶಿನ ಎಲ್ಲ ತೊಗೊಂಡೋಗಿ ಅಣ್ಣ, ನೀವೇನು ಅಂದ್ಕೊಂಡ್ರು ಆಗುತ್ತೆ ಅಣ್ಣ ಅಂತ ಹೇಳ್ತಾಳೆ. ನೋಡಮ್ಮ, ನಾನು ಬಂದಿರೋದೇ ಒತ್ತಾಯಕ್ಕೆ, ನನಗೆ ಈ ಪೂಜೆ ಪುರಸ್ಕಾರ ಇದ್ರ ಮೇಲೆ ಯಾವುದ್ರ ಮೇಲೂ ನಂಬಿಕೆ ಇಲ್ಲ, ನನಗೆ ಬೇಡ, ಈಗ ಇಲ್ಲಿ ನೋಡು ಇವರೆಲ್ಲ ಬಂದಿದ್ದಾರಲ್ಲ, ಇವ್ರಿಗೆಲ್ಲ ಕೊಡು ಅಂತ ಹೇಳ್ತಾನೆ. ಅಣ್ಣ ಒಂದು ಹೂ ತೊಗೊಳ್ಳಿ ಅಣ್ಣ, ಪೂಜೆ ಮಾಡಿಸಿ ಅಣ್ಣ, ಈ ದೇವರಿಗೆ ತುಂಬ ಶಕ್ತಿ ಇದೆ, ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೂ ಮಾರೋಳು ಹೇಳ್ತಾಳೆ. ನಾನು ಬೇಕಾದರೆ ನಿನಗೆ ದುಡ್ಡು ಕೊಡ್ತೀನಿ, ನನಗೆ ಹೂ ಬೇಡ ಅಂತ ಹೇಳಿದ್ನಲ್ಲ ಅಂದಾಗ, ಇಲ್ಲ ಅಣ್ಣ ನನಗೆ ಪುಗ್ಸಟ್ಟೆ ಬೇಡ, ನೀವು ತೊಗೊಳ್ಳಿ ಅಂತ ಫೋರ್ಸ್ ಮಾಡ್ತಾಳೆ. ಆವಾಗ ವಿಕ್ರಮ್ಗೆ ಕೋಪ ಬಂದು ಆ ಹೂ ಬುಟ್ಟಿಯನ್ನು ಮೇಲೆತ್ತು ಬಿಸಾಕ್ತಾನೆ. ಅದೇ ಟೈಮ್ಗೆ ವೇದ ಹಿಂದೆ ನೆಟ್ಕೊಂಡು ಬರ್ತಾ ಇರ್ತಾಳೆ. ಆ ಹೂ ಬುಟ್ಟಿಯಿಂದ ಫುಲ್ ಹೂ ಅರಿಶಿನ ಕುಂಕುಮ ಎಲ್ಲ ವೇದ ಮೈ ಮೇಲೆ ಬೀಳುತ್ತೆ, ಹಾಗೂ ವಿಕ್ರಮ್ ಮೈ ಮೇಲೂ ಬೀಳುತ್ತೆ. ಬೇಡ ಅಂದರೂ ಅರ್ಥ ಆಗೋದಿಲ್ವ, ಈಗ ಆಯ್ತಲ್ಲ ಸರಿಯಾಗಿ ಅಂತ ವಿಕ್ರಮ ಹೂ ಮಾಡೋರಿಗೆ ಬೈದು ಕಳಿಸ್ತಾನೆ. ವೇದಂಗೆ ಫುಲ್ ಶಾಕ್ ಆಗುತ್ತೆ, ಎದುರುಗಡೆ ಇರೋದು ವಿಕ್ರಮ್ ಅಂತ ನೋಡಿಬಿಟ್ಟು ಪುನಃ ಹೂ ಮಾರೋಳನ್ನ ಕರೆದು ಸಾರಿ ಆಯಿತಾ ಅಂತ ಹೇಳಿ, ನಿನ್ನ ದುಡ್ಡು ನಮ್ಮ ಹುಡುಗರು ಬಂದು ಕೊಡ್ತಾರೆ ಅಂತ ಹೇಳ್ತಾಳೆ. ಆವಾಗ ಅವಳು ಸಹ ಸಾರಿ ಅಣ್ಣ, ಸಾರಿ ಅಕ್ಕ ಅಂತಾಳೆ. ವಿಕ್ರಮ್ಗೆ ಶಾಕ್ ಆಗುತ್ತೆ, ಅಕ್ಕ ಯಾರು ಅಂತ ಹಿಂದೆ ತಿರುಗಿ ನೋಡಿದಾಗ ವೇದ ನಿಂತಿರ್ತಾಳೆ. ಅವಳ ಮೈ ಮೇಲೆಲ್ಲ ಅರಿಶಿನ ಕುಂಕುಮ ಹೂವು ಬಿದ್ದಿರುತ್ತೆ. ವೇದನ ನೋಡಿ, ಓ ನೀನಾ, ನಿಂಗೆ ಕಣ್ಣು ಕಾಣೋದಿಲ್ವ, ನಾನು ನೋಡ್ಕೊಂಡು ಬರ್ಲಿಕ್ಕಾಗೋದಿಲ್ವ ನಿನಗೆ ಅಂತ ಕೇಳ್ತಾನೆ. ಆವಾಗ ವೇದ ಸಿಟ್ಟು ಬಂದು, ಮಾಡಿದ್ದೆಲ್ಲ ನೀನು ನನಗೆ ಬೈತೀಯ, ನಿನಗೆ ಕಣ್ಣು ಕಾಣಲ್ವಾ ಅಂತ ಬೈತಾಳೆ. ಪಾಪ ಅವರು ಬೆಳಗ್ಗೆ ಯಾರ ಮುಖ ನೋಡ್ಕೊಂಡು ಬಂದ್ರೇನು, ನಿನ್ನಿಂದ ವ್ಯಾಪಾರ ಎಲ್ಲ ಹಾಳಾಯಿತು ಅವ್ರಿಗೆ ಅಂತಾಳೆ. ದೇವಸ್ಥಾನಕ್ಕೆ ಹೋದರೂ ನೆಮ್ಮದಿ ಇಲ್ಲ, ಎಲ್ಲಿ ಹೋದರೂ ನೀನೇ ಸಿಗ್ತೀಯಲ್ಲ ಅಂತ ವೇದ ವಿಕ್ರಮ್ ಮೇಲೆ ಕೂಗಾಡ್ತಾಳೆ. ನಿನಗೆ ನೆಮ್ಮದಿ ದೇವಸ್ಥಾನದಲ್ಲ, ಪಾತಾಳಕ್ಕೆ ಹೋದ್ರೂ ಸಿಗೋದಿಲ್ಲ. ಇವರು ಜಗಳ ಮಾಡ್ತಿರ್ಬೇಕಾದ್ರೆ ಒಂದು ಹೆಂಗ್ಸ್ ಬಂದು, ಏನಪ್ಪ ಮೈಯೆಲ್ಲ ಅರ್ಶನ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ. ಇದು ಶುಭ ಸೂಚನೆ, ದೇವರೇ ನಿಮಗೆ ಸೂಚನೆ ಕೊಟ್ಟಿರೋದು, ಒಳ್ಳೆ ಜೋಡಿ, ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಅವರಿಬ್ಬರಿಗೂ ಆಶೀರ್ವಾದ ಮಾಡಿ ಹೂ ಹಾಕಿ ಹೋಗಿರ್ತಾರೆ. ಇದನ್ನು ನೋಡಿದ ವೇದ ಮತ್ತು ವಿಕ್ರಮ್ಗೆ ಶಾಕ್ ಆಗುತ್ತೆ.